ಇದೆ. ಅದರಲ್ಲೂ ಅಮೇರಿಕೆಯ ಬೇಸ್ಗಳಿದ್ದಾವೆ, ಈ ಎಲ್ಲ ಕುವೈತ್ ಆಗಿರ್ಬೋದು, ಅರೇಬಿಯನ್ ಏರಿಯಾದಲ್ಲಿ ಆಗಿರ್ಬೋದು, ಅವುಗಳ ಮೇಲೆ ದಾಳಿ ಮುಂದುವರ್ಸದ. ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಇಸ್ರೇಲ್ ಮತ್ತು ಅಮೇರಿಕಾ ಅನ್ನೋದು ಈ ಕುತೂಹಲಕಾರಿ ಅದ. ನಿಶ್ಚಿತವಾಗಿಯೂ ಈ ಒಂದು ಇರಾನದ ಮುಖ್ಯ ಪಟ್ಟಣಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡುತ್ತಿರುವಂತಹ, ನಿರಂತರ ನಡೆಸಿರುವಂತಹ ಈ ನಮ್ಮ ಇರಾನ್ ಇದ್ದಿದ್ದು ನಿಶ್ಚಿತವಾಗಿಯೂ ಸೋಲನ್ನು ಸುಲಭವಾಗಿ ಒಪ್ಕೊಳ್ಳಿಕ್ಕಿಲ್ಲ ಅಂತೇಳಿ. ಆದರೆ ಅಂದ್ಕೊಂಡಷ್ಟು ಸುಲಭ ಇಲ್ಲ ಯಾವುದಾದ್ರೂ. ಯಾಕಂದರೆ ರಷ್ಯಾ ಜೊತೆಗೆ ಚೈನಾ ಇನ್ನೂ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದರಿಂದಾಗಿ, ಈಗ ಕೇಳಿ ಬರ್ತಾ ಇರೋದರಿಂದಾಗಿ ಈ ಯುದ್ಧ ಅಷ್ಟು ಸುಲಭವಾಗಿ ಮುಗಿಯುವಂಥದ್ದೆಲ್ಲ. ಇರಾನ್ ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥ ಎಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡದ ಅನ್ನುವಂಥ ಮಾತುಗಳು ಈ ಯುದ್ಧವನ್ನು ಮೂರನೇ ವಿಶ್ವಯುದ್ಧಕ್ಕೆ ಹೋಗ್ಬೋದಾ ಅನ್ನುವಂಥದ್ದು. ಆದರೆ ಇಲ್ಲಿ ಒಂದು ನಾವು ಗಮನಿಸಬೇಕಾಗಿದ್ದು, ಉಕ್ರೇನ್ ಮೇಲೆ ಯುದ್ಧವನ್ನು ಘೋಷಿಸಿದಾಗ ರಷ್ಯಾ, ಆ ಸಂದರ್ಭದಲ್ಲೇ ಇಡೀ ಈ ಒಂದು ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಏನದ ಇದು ನಮ್ಮದು ವಿಶೇಷವಾಗಿ ಈ ಏನಪ್ಪ ಅಂತಂದ್ರೆ ಅಮೇರಿಕೆ ಮಿತ್ರ ರಾಷ್ಟ್ರಗಳಾದಂತಹ ಈ ಎಲ್ಲನೂ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ್ಯಾಟೋದವರೆಲ್ಲ ಈ ನಮ್ಮ ರಷ್ಯಾವನ್ನು ಸೋಲಿಸ್ಬೋದು ಅಂತೇಳಿ ಲೆಕ್ಕಿತ್ತು. ಆದರೆ ಇಲ್ಲಿವರೆಗೆ ರಷ್ಯಾ ಅದ ಮೇಲೆ ಈ ನ್ಯಾಟೋ ಆಗಿರ್ಬೋದು,